ಈ ಮನೆಯಲ್ಲಿ ಕುಡಿಯೋದಕ್ಕೆ ನೀರಾದ್ರೂ ಇದೆಯಾ ಅಂತ ನೋಡ್ತೀನಿ. ಛೇ, ಈ ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ವಲ್ಲ. ನಾನು ಮನೆಯಲ್ಲಿ ಇದ್ದಿದ್ರೆ ದುರ್ಗಾ ನನಗೆ ತಿಂಡಿ ತಿನ್ನಿಸ್ತಿದ್ಲು. ನಂಗೆ ಹಸಿಕೊಂಡಿರೋಕೆ ಬಿಡ್ತಾನೆ ಇರಲಿಲ್ಲ. ನನಗೂ ಮನೆಯವ್ರ ಜೊತೆ ಹ್ಯಾಪಿಯಾಗಿರ್ಬೇಕು ಅಂತ ಇಷ್ಟ. ಆದರೆ ನೀನಂಗೆ ಮೋಸ ಮಾಡಿಬಿಟ್ಟೆ ದುರ್ಗಾ. ಇಷ್ಟೊತ್ತಿಗೆ ಆ ಮನೆಯಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ತಿಂತಿರ್ತಾರೆ, ನಾನು ಮಾತ್ರ ಇಲ್ಲಿ ಹೊಟ್ಟೆ ಹಸಿಕೊಂಡಿರ್ಬೇಕು. ಎಲ್ಲ ಆಗಿದ್ದು ನಿನ್ನಿಂದಾನೆ ದುರ್ಗಾ. ಐ ಹೇಟ್ ಯು, ಐ ಹೇಟ್ ಯು. ಹಣ್ಣು ಹಣ್ಣು ಹಣ್ಣು, ದಾಳಿಂಬೆ ಹಣ್ಣು, ಬಾಳೆಹಣ್ಣು. ಯಾರೋ ಹಣ್ಣು ಮಾರ್ತಿದ್ದಾರೆ. ನಂಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ. ನಂಗಿನ್ನೂ ಹೊಟ್ಟೆ ಹಸು ತರ್ಕೊಳಕ್ಕಾಗಲ್ಲ. ಫ್ರೆಶ್ ಆಗಿರೋ ಹಣ್ಣು, ಬಾಳೆಹಣ್ಣು, ಸೀತಾಫಲ, ಆರೆಂಜು, ಹಣ್ಣು 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 ಆಂಟಿ ನಿಲ್ಲಿ. ಏನವ್ವ, ಯಾಕವ್ವ ಸುಸ್ತಾದಂಗೆ ಕಾಣ್ತಿದ್ಯಾ? ಆಂಟಿ, ಅದು ನಂಗೊಂದು ಹಣ್ಣು ಕೊಡ್ತೀರಾ? ಹಣ್ಣು ಬೇಕಿತ್ತಾ? ಖಂಡಿತ ಕೊಡ್ತೀನಿ. ನೋಡವ್ವ, ಯಾವ ಹಣ್ಣು ಬೇಕು? ಯಾಕವ್ವ ಹಂಗೆ ನಿಂತ್ಬಿಟ್ಟೆ? ಯಾವ ಹಣ್ಣು ಬೇಕು ಹೇಳು. ಇಲ್ಲಿ ನೋಡು, ಎಷ್ಟು ಹಣ್ಣದೆ, ಕೊಡ್ತೀನಿ. ಅದು ಆಂಟಿ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ದೆ ನಾನು ಹಣ್ಣು ಹೆಂಗವ್ವ ಕೊಡ್ಲಿ? ಆಂಟಿ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನೆನ್ನೆಯಿಂದ ನಾನೇನು ತಿಂದಿಲ್ಲ, ಕುಡಿಯಕ್ಕೆ ನೀರು ಸಿಕ್ಕಿಲ್ಲ. ಅಯ್ಯೋ ನನ್ ಕಂದ, ನೆನ್ನೆಯಿಂದ ಏನು ತಿಂದಿಲ್ವಾ? ಹಿತಾ, ಅಂತೂ ಇಂತೂ ನಾನು ಬಲೆಗೆ ಬಿದ್ದೆ. ಇನ್ನು ನಿನ್ನನ್ನ ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಯ್ಯೋ ಪುಟ್ ಮೇಡಮ್, ಏನಾಯ್ತು? ಎದ್ದೇಳು ಹಿತಾ, ಅಲ್ಲೆಲ್ಲ ನಿನ್ನ ಹುಡುಕ್ತಾ ಇದ್ದಾರೆ. ಎದ್ದೇಳು ಹಿತಾ. ಹಿತಾ ಕಣ್ಣೇ ಬಿಡ್ತಿಲ್ವಲ್ಲ, ಈಗೇನ್ ಮಾಡ್ಲಿ? ಮೊದಲು ಈ ವಿಷಯನ ದುರ್ಗಂಗ್ ಹೇಳ್ಬೇಕು. ಹಿತಾನ ಬೇಗ ಕಾಪಾಡ್ಬೇಕು. ನನ್ನ ಯೋಜನೆ 100ಕ್ಕೆ 100ರಷ್ಟು ಯಶಸ್ವಿ ಆಯ್ತು. ಈ ಹಿತ ನನ್ನ ಮಾಯಾಜಾಲಕ್ಕೆ ಸಂಪೂರ್ಣವಾಗಿ ವಶ ಆಗಿದ್ದಾಳೆ. ಈಗ ಅಂಬಿಕಾ, ದುರ್ಗಾ, ಈ ನಿಮ್ಮ ಮಗಳನ್ನ ನನ್ನಿಂದ ಹೇಗೆ ಕಾಪಾಡ್ಕೊಳ್ತಿರೋ ನಾನು ನೋಡ್ತೀನಿ. ಹಿತ ಈಗ ನನ್ನ ಅಧೀನ. ನಾನಲ್ದೆ ಉಳ್ಳ ಉಳಿಸೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ದುರ್ಗಾ, ದುರ್ಗಾ. ಮಣಿ, ಯಾಕೆ ಕಿರಿಚ್ತಿದ್ಯಾ? ಏನಾಯ್ತು? ಹಿತಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಯ್ತು ದುರ್ಗಾ. ಪುಟ್ ಮೇಡಮ್ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ನಿಜವಾಗ್ಲೂ? ಹೌದು ದುರ್ಗಾ, ನಿಜವಾಗ್ಲೂ ನನ್ಗೆ ಹಿತಾ ಬಗ್ಗೆ ಗೊತ್ತಾಯ್ತು. ಎಲ್ಲಿದ್ದಾಳೆ? ಬೇಗ ಹೇಳು ಮಣಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳೆ ಮನೆ ಇದೆ, ಅಲ್ಲಿ ಹಿತಾ ತಲೆ ಸುತ್ತ ಬಿದ್ದಿದ್ಲು. ನಾನು ಅವಳನ್ನ ಎಪ್ಸೋಕ್ ತುಂಬಾ ಟ್ರೈ ಮಾಡಿದೆ, ಆದ್ರೆ ಅವಳಿಗೆ ಎಚ್ಚರನೇ ಆಗ್ಲಿಲ್ಲ. ದುರ್ಗಾ, ಇನ್ ತಡ ಮಾಡೋದ್ ಬೇಡ. ಈಗ್ಲೇ ಆ ಹಳೆ ಮನೆ ಹತ್ರ ಹೋಗಿ ಏನಾಗಿದೆ ಅಂತ ನೋಡೋಣ ಬಾ. ಸರಿ ಅಕ್ಕ. ಪುಟ್ ಮೇಡಮ್ ಏನಾಯ್ತಮ್ಮ? ಕಣ್ಬಿಡು ಪುಟ್ ಮೇಡಮ್ ಕಣ್ಬಿಡು. ಹಿತ ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಬಿದ್ದಿದ್ಯಾ? ಎದ್ದೇಳಮ್ಮ. ಚಿನಿ ಅಕ್ಕ, ಏನಾಯ್ತು ಇವಳಿಗೆ? ಯಾಕೆ ಕಣ್ಬಿಡ್ತಿಲ್ಲ? ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಬಹುಶಃ ಬಿಸಿಲಿಗೆ ತಲೆ ಸುತ್ತ ಬಿದ್ದಿರ್ಬೇಕು. ಬೇಗ ಇವಳನ್ನ ಮನೆ ಕರ್ಕೊಂಡು ಹೋಗೋಣ. ಆದಷ್ಟು ಬೇಗ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸರಿ ಅಕ್ಕ.
ಪುಟ್ ಮೇಡಮ್ನ ಈಗಲೇ ಮನೆ ಕರ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಬಾಸ್ಗೊಂದ್ಸಲ ಫೋನ್ ಮಾಡಿಬಿಡ್ತೀನಿ. ಹಾಂ, ಬೇಗ. ಹಲೋ ದುರ್ಗಾ, ಏನಾಯ್ತು? ಏನಾದರೂ ಗೊತ್ತಾಯ್ತಾ? ಬಾಸು, ಪುಟ್ ಮೇಡಮ್ ಸಿಕ್ಕಿದ್ಲು. ವಾಟ್? ನಿಜ ಹೇಳ್ತಾ ಇದೆಯಾ ದುರ್ಗಾ? ಹೌದು ಬಾಸು, ಇಲ್ಲಿ ಯಾವುದೋ ಹಳೆ ಮನೆ ಮುಂದೆ ತಲೆ ಸುತ್ತ ಬಿದ್ದಿದ್ದಾಳೆ. ಎದ್ದೇಳ್ಸಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅವಳು ಎದ್ದೇಳ್ತಿಲ್ಲ ಬಾಸು. ನನ್ಗೆ ಯಾಕೋ ಭಯ ಆಗ್ತಿದೆ. ದುರ್ಗಾ, ನೀನು ಭಯ ಪಡಬೇಡ, ಅವಳಿಗೆ ಏನೂ ಆಗಿರಲ್ಲ. ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ. ಬೇಡ ಬಾಸು, ಪುಟ್ ಮೇಡಮ್ನ ಕರ್ಕೊಂಡು ನಾನೇ ಮನೆಗೆ ಬರ್ತೀನಿ. ನೀವು ಆದಷ್ಟು ಬೇಗ ಡಾಕ್ಟ್ರನ್ನ ಕರ್ಕೊಂಡು ಮನೆಗೆ ಬನ್ನಿ. ಸರಿ, ನೀನು ಹಿತನ ಸೇಫಾಗಿ ಮನೆ ಕರ್ಕೊಂಡು ಹೋಗು. ಸರಿ ಬಾಸು, ನೀವು ತಡ ಮಾಡಬೇಡಿ. ಆಯ್ತಾಯ್ತು, ನಾನು ಬೇಗ ಬರ್ತೀನಿ. ಅಕ್ಕ, ಪುಟ್ ಮೇಡಮ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗೋಣ. ನನ್ಗೆ ಯಾಕೋ ಭಯ ಆಗ್ತಿದೆ. ಹೌದಕ್ಕ, ಬೇಗ ಕರ್ಕೊಂಡು ಹೋಗೋಣ. ನನಗೂ ಯಾಕೋ ಈ ಜಾಗ ಸರಿ ಅನ್ನಿಸ್ತಿಲ್ಲ. ಕರ್ಕೋ. ಅದ್ಭುತ, ಅತಿ ಅದ್ಭುತ ಮಾಲ್ವಿಕಾ. ನಿನ್ನ ಮಾಂತ್ರಿಕ ಶಕ್ತಿ ಮತ್ತು ಕುಟಿಲತೆಯ ಮುಂದೆ ಆ ಸಣ್ಣ ಹುಡುಗಿ ಹಿತ ಮಾತ್ರವಲ್ಲ, ಇಡೀ ಕುಟುಂಬವೇ ಧೂಳಿಪಟವಾಗುವ ಹೊತ್ತು ಈಗ ಸಮೀಪಿಸಿದೆ. ಆ ಹಿತ ತನ್ನ ಸ್ವಂತ ಇಚ್ಛೆಯಿಂದಲೇ ನಮ್ಮ ಬಲೆಗೆ ಬಂದು ಬೀಳುವಂತೆ ಮಾಡಿದೀಯ. ಅಂತೂ ನನ್ನ ನಂಬಿಕೆ ಉಳಿಸಿಕೊಂಡೆ. ಹೇಳಿರ್ಲಿಲ್ವಾ ಅಮ್ಮ, ಈ ಮಾಳ್ವಿಕ ಯಾವತ್ತೂ ಸೋಲೋ ಆಟ ಆಡೋಲ್ಲ. ಇದೆಲ್ಲ ಆಗಿದ್ದು ನಿಮ್ಮ ಕೃಪೆಯಿಂದ ಅಮ್ಮ, ನೀವ್ ನನಗೆ ಕೊಟ್ಟ ಶಕ್ತಿಯಿಂದ. ನನ್ನ ಈ ತಂತ್ರ ಕುತಂತ್ರ ಎರಡೂ ಕೆಲಸಕ್ಕೆ ಬಂತು. ಹೌದು ಮಾಲ್ವಿಕಾ, ಎಲ್ಲವೂ ನಾವು ಅಂದುಕೊಂಡಂತೆಯೇ, ನಾವೇ ಬರೆದ ಕಥೆಯಂತೆಯೇ ನಡೀತಾ ಇದೆ. ಆದರೆ ಆಟ ಇಲ್ಲಿಗೆ ಮುಗಿದಿಲ್ಲ ಅನ್ನೋದು ನೆನಪಿರಲಿ. ಗೊತ್ತಿದೆ ಅಮ್ಮ, ದುರ್ಗಾಗಾಗ್ಲಿ, ಅಂಬಿಕಾಗಾಗ್ಲಿ ಅಥವಾ ಶರತ್ಗೆ ಆಗ್ಲಿ ಆ ಹಿತ ಎದುರಿಸ್ತಾರೋ ಅಸಲಿ ಅಪಾಯದ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನಿಮಗ್ ಚಿಂತೆ ಬೇಡ ಅಮ್ಮ. ಅತಿಯಾದ ವಿಶ್ವಾಸ ಅಪಾಯಕ್ಕೆ ದಾರಿ. ಯಾವ ಕಾರಣಕ್ಕೂ ಹಿತ ಎಚ್ಚರ ಆಗಬಾರದು. ಇಲ್ಲಮ್ಮ, ಖಂಡಿತವಾಗ್ಲೂ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ಯಾಕೆಂದ್ರೆ ನಾನು ಅವಳಿಗೆ ಸಾಮಾನ್ಯವಾದ ವಿಷಪ್ರಾಶನ ಮಾಡಿಸಿರೋದಲ್ಲ, ಅದು ಆತ್ಮವನ್ನೇ ಶರೀರದಿಂದ ಬೇರ್ಪಡಿಸೋ ಅಂತ ಮಾಂತ್ರಿಕ ಶಕ್ತಿ. ಈಗಿನಿಂದ ಇನ್ನು 24 ಗಂಟೆಗಳು. ಇನ್ನು 24 ಗಂಟೆಗಳಲ್ಲಿ ಹಿತನ್ಗೆ ಪ್ರಜ್ಞೆ ಬರದೆ ಹೋದ್ರೆ ಅವಳ ಆತ್ಮ ಶಾಶ್ವತವಾಗಿ ನಮ್ಮ ವಶಕ್ಕೆ ಸೇರುತ್ತೆ. ಅವಳ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಮ್ಮ. ಹಾಗಾಗಲೇಬೇಕು ಮಾಳವಿಕಾ. ಇದು ನಮಗೊದಗಿರುವ ಸದಾವಕಾಶ. ಇದರಲ್ಲಿ ನೀನು ಗೆಲುವು ಸಾಧಿಸಲೇಬೇಕು. ಖಂಡಿತ ಅಮ್ಮ, ಖಂಡಿತ.